ಹಾಯ್ ಫ್ರೆಂಡ್ಸ್, ಯಾವೆಲ್ಲ ನಟ ನಟಿಯರ ಮಗಳು ಸಿನಿಮಾ ಹೀರೋಯಿನ್ ಆಗಿದ್ದಾರೆ, ಎಷ್ಟು ಸಿನಿಮಾದಲ್ಲಿ ನಟಿಸಿದ್ದಾರೆ, ಅವರಲ್ಲಿ ಸಕ್ಸಸ್ ಆದವರು ಎಷ್ಟು ಮಂದಿ, ಅಪ್ಪ ಅಮ್ಮನನ್ನು ಮೀರಿ ಬೆಳೆದವರು ಯಾರು, ಸದ್ಯ ಮಿಂಚ್ತಿರೋ ಭವಿಷ್ಯದಲ್ಲಿ ಸೂಪರ್ ಹಿಟ್ ಆಗೋ ನಟಿಯರು ಯಾರು, ಅವರ ವಯಸ್ಸು ಎಷ್ಟು, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮಾಲಾಶ್ರೀ ಮಗಳು. ಸ್ಯಾಂಡಲ್ವುಡ್ ಕನಸಿನ ರಾಣಿ ಮಾಲಾಶ್ರೀ ಮಗಳು ಆರಾಧನಾ ರಾಮ್ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ಸಿನಿಮಾ ಕಾಟೇರಾದಲ್ಲಿ ಡಿ ಬಾಸ್ ಜೊತೆ ನಟಿಸಿ ಸಿನಿ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದಾರೆ. ಆರಾಧನಾಗೆ ಸದ್ಯ 22 ವರ್ಷ ವಯಸ್ಸಾಗಿದ್ದು BBA ಓದಿದ್ದಾರೆ. ಜೊತೆಗೆ ಮುಂಬೈನಲ್ಲಿ 2 ವರ್ಷದ ಆಕ್ಟಿಂಗ್ ಮತ್ತು ಡ್ಯಾನ್ಸ್ ಕೋರ್ಸ್ ಮಾಡಿದ್ದಾರೆ. ಇವರು ರವಿಚಂದ್ರನ್ ರ ಮಲ್ಲಾ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಟಿಸಿದರು. ಪ್ರೇಮ್ ಮಗಳು. ನೆನಪಿರಲಿ ಪ್ರೇಮ್ ಮಗಳು ಅಮೃತ ಪ್ರೇಮ್. ಟಗರು ಪಲ್ಯ ಸಿನಿಮಾ ಮೂಲಕ ಸಿನಿ ಇಂಡಸ್ಟ್ರಿಗೆ ಧುಮುಕಿದ ಅಮೃತ ಮೊದಲ ಸಿನಿಮಾದಲ್ಲೇ ಕಮಾಲ್ ಮಾಡಿದ್ದಾರೆ. ಅಮೃತಾಗೆ ಸದ್ಯ 22 ವರ್ಷ ವಯಸ್ಸಾಗಿದ್ದು ಓದಿನಲ್ಲೂ ಮುಂದಿದ್ದಾರೆ. SSLC ಹಾಗೂ PUCಯಲ್ಲಿ 91% ಮಾರ್ಕ್ಸ್ ಪಡೆದಿದ್ದಾರೆ. ಸದ್ಯ ಆಕ್ಟಿಂಗ್ ಮತ್ತು ಎಜುಕೇಶನ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಿದ್ದಾರೆ. ರೇಖಾದಾಸ್ ಮಗಳು. ನಿರ್ದೇಶಕ ಕಮ್ ನಟ ಓಂ ಪ್ರಕಾಶ್ ಹಾಗೂ ನಟಿ ರೇಖಾದಾಸ್ ದಂಪತಿಗೆ ಓರ್ವ ಮಗಳಿದ್ದಾರೆ. ಅವರೇ ನಟಿ ಶ್ರಾವ್ಯ ರಾವ್. ಸೀರಿಯಲ್ ಮೂಲಕ ಇಂಡಸ್ಟ್ರಿಗೆ ಕಾಲಿಟ್ಟ ಶ್ರಾವ್ಯ ತೆಲುಗು, ಕನ್ನಡ ಸೇರಿ 7-8 ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿದ್ದಾರೆ. ಆದರೆ ಅಷ್ಟೇನು ಸಕ್ಸಸ್ ಕಂಡಿಲ್ಲ. ಆದ್ರೂ ಹಲವು ಸಿನಿಮಾಗಳು ಇವರ ಕೈಯಲ್ಲಿದ್ದು ಬ್ಯುಸಿ ಆಗಿದ್ದಾರೆ. ಇನ್ನು ಇವರ ವಯಸ್ಸಿನ ಬಗ್ಗೆ ಮಾಹಿತಿ ಇಲ್ಲ. ಹೈದರಾಬಾದ್ನಲ್ಲಿ ಹುಟ್ಟಿದ ಇವರು ಇಂಜಿನಿಯರಿಂಗ್ ಓದಿದ್ದಾರೆ. ರಾಮ್ ಕುಮಾರ್ ಮಗಳು. ನಟ ರಾಮ್ ಕುಮಾರ್ ಮಗಳು ಧನ್ಯಾ ರಾಮ್ ಕುಮಾರ್. ನಿನ್ನ ಸನಿಹಕ್ಕೆ ಸಿನಿಮಾ ಮೂಲಕ ಸಿನಿ ಬದುಕಿಗೆ ಕಾಲಿಟ್ಟ ಧನ್ಯಾ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳನ್ನ ಒಪ್ಕೊಂಡಿದ್ದಾರೆ. ಫೆಬ್ರವರಿಯಲ್ಲಿ 4 ಸಿನಿಮಾಗಳು ರಿಲೀಸ್ ಆಗ್ತಿವೆ. ಧನ್ಯಾಗೆ 25 ವರ್ಷ ಆಗಿದ್ದು ಡಿಗ್ರಿ ಮಾಡಿದ್ದಾರೆ. ಜಯಮಾಲಾ ಪ್ರಭಾಕರ್ ಮಗಳು. ಟೈಗರ್ ಪ್ರಭಾಕರ್ ಹಾಗೂ ನಟಿ ಜಯಮಾಲಾ ಮಗಳು ಸೌಂದರ್ಯ ಜಯಮಾಲಾ. ಉಪೇಂದ್ರ ಅವರ ಗಾಡ್ ಫಾದರ್ ಚಿತ್ರದಿಂದ ಸಿನಿ ಪಯಣ ಆರಂಭಿಸಿದ್ರು. ನಂತರ ಕನ್ನಡದಲ್ಲಿ 1, ತೆಲುಗಿನಲ್ಲಿ 2 ಸಿನಿಮಾ ಮಾಡಿ ತೆರೆಮರೆಗೆ ಸರಿದು ಬಿಟ್ರು. ಸದ್ಯ ಯಾವುದೇ ಸಿನಿಮಾಗಳನ್ನು ಮಾಡ್ತಿಲ್ಲ. ಸೌಂದರ್ಯಗೆ 34 ವರ್ಷ ವಯಸ್ಸಾಗಿದೆ. ಅರ್ಜುನ್ ಸರ್ಜಾ ಮಗಳು. ನಟ ಅರ್ಜುನ್ ಸರ್ಜಾ ಮಗಳು ಐಶ್ವರ್ಯ ಅರ್ಜುನ್. ತಮಿಳು ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಕಾಲಿಟ್ಟ ಐಶ್ವರ್ಯ 2018ರಲ್ಲಿ ಕನ್ನಡದ ಪ್ರೇಮ ಬರಹದಲ್ಲಿ ನಟಿಸಿದ್ರು. ನಂತರ ಯಾವುದೇ ಸಿನಿಮಾಗಳನ್ನು ಮಾಡಲಿಲ್ಲ. ಐಶ್ವರ್ಯಗೆ 31 ವರ್ಷ ವಯಸ್ಸಾಗಿದ್ದು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ. ತಮಿಳು ನಟ ಉಮಾಪತಿ ಜೊತೆ 2023ರಲ್ಲಿ ಎಂಗೇಜ್ಮೆಂಟ್ ಆಗಿದೆ. ಜೈ ಜಗದೀಶ್ ಮಕ್ಕಳು. ನಟ ಜೈ ಜಗದೀಶ್ಗೆ 3 ಹೆಣ್ಣು ಮಕ್ಕಳು. ವೈಭವಿ, ವೈಸಿರಿ, ವೈನಿಧಿ. ಈ 3 ನಾಯಕಿಯರಾಗಿ 2019ರಲ್ಲಿ ಯಾನ ಸಿನಿಮಾ ಮಾಡಿದ್ರು. ನಂತರದಲ್ಲಿ ಇವರ್ಯಾರು ಸಿನಿಮಾಗಳನ್ನ ಮಾಡಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ಡಿಫ್ರೆಂಟ್ ಗೆಟಪ್ ನಲ್ಲಿ ಫೋಟೋಗಳನ್ನ ಶೇರ್ ಮಾಡ್ತಿರ್ತಾರೆ. ಸುಂದರ್ ರಾಜ್ ಮಗಳು. ನಟ ಸುಂದರ್ ರಾಜ್ ಮತ್ತು ನಟಿ ಪ್ರಮೀಳಾ ಜೋಶಾಯಿ ಅವರ ಮಗಳು ಮೇಘನಾ ರಾಜ್. 2009ರಲ್ಲಿ ತೆಲುಗು ಇಂಡಸ್ಟ್ರಿಯಿಂದ ಸಿನಿ ಕರಿಯರ್ ಶುರು ಮಾಡಿದ ಮೇಘನಾ ಇದುವರೆಗೆ ಮಲಯಾಳಂ, ತಮಿಳು, ಕನ್ನಡ ಸೇರಿ 41 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬುದ್ಧಿವಂತ 2 ಸಿನಿಮಾದಲ್ಲೂ ನಟಿಸಿದ್ದು ಇನ್ನೂ ರಿಲೀಸ್ ಆಗಿಲ್ಲ. ಸದ್ಯ ಮೇಘನಾಗೆ 33 ವರ್ಷ ವಯಸ್ಸಾಗಿದ್ದು ಸೈಕಾಲಜಿಯಲ್ಲಿ ಡಿಗ್ರಿ ಪಡೆದಿದ್ದಾರೆ. ಮಮತಾ ರಾವ್ ಮಗಳು. ನಟಿ ಮಮತಾ ರಾವ್ ಮಗಳು ರಕ್ಷಿತಾ ಪ್ರೇಮ್. 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟ ರಕ್ಷಿತಾ 29 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತಮಿಳು, ತೆಲುಗಿನಲ್ಲೂ ಹೀರೋಯಿನ್ ಆಗಿ ಮಿಂಚಿದ್ದಾರೆ. ಸದ್ಯ ಇವರಿಗೆ 39 ವರ್ಷ ವಯಸ್ಸಾಗಿದ್ದು ಮದುವೆ ನಂತರ ಅಂದ್ರೆ 2007ರ ಬಳಿಕ ಯಾವುದೇ ಸಿನಿಮಾಗಳಲ್ಲಿ ನಟಿಸಿಲ್ಲ. ಇವರ ಕೊನೆ ಸಿನಿಮಾ ತಾಯಿಯ ಮಡಿಲು. ಅಂದಹಾಗೆ ರಕ್ಷಿತಾ BCA ಓದಿದ್ದಾರೆ. ಗಾಯತ್ರಿ ಮಗಳು. ನಟಿ ಗಾಯತ್ರಿ ಪ್ರಭಾಕರ್ ಮಗಳು ಅನು ಪ್ರಭಾಕರ್. ತಮ್ಮ 10ನೇ ವಯಸ್ಸಿಗೆ ಇಂಡಸ್ಟ್ರಿಗೆ ಕಾಲಿಟ್ಟ ಅನು ಪ್ರಭಾಕರ್ ಬಾಲನಟಿಯಾಗಿ 4 ಸಿನಿಮಾಗಳನ್ನ ಮಾಡಿದ್ರು. ಹೀರೋಯಿನ್ ಆಗಿ ಬಣ್ಣ ಹಚ್ಚಿದ್ದು 1999ರ ಹೃದಯ ಹೃದಯ ಸಿನಿಮಾಗೆ. ಆ ನಂತರ ಹೀರೋಯಿನ್, ಸೈಡ್ ರೋಲ್ ಎಲ್ಲಾ ಸೇರಿ ಸುಮಾರು 56 ಸಿನಿಮಾಗಳನ್ನು ಮಾಡಿದ್ದಾರೆ. ತಮಿಳಿನಲ್ಲೂ 3-4 ಸಿನಿಮಾ ಮಾಡಿದ್ದಾರೆ. ಅನು ಪ್ರಭಾಕರ್ಗೆ 43 ವರ್ಷ ವಯಸ್ಸಾಗಿದ್ದು ಸದ್ಯ ಪೋಷಕ ಪಾತ್ರಗಳನ್ನ ಮಾಡ್ತಿದ್ದಾರೆ.
ಲೋಕೇಶ್ ಮಗಳು. ನಟ ಲೋಕೇಶ್ ಮತ್ತು ನಟಿ ಗಿರಿಜಾ ಲೋಕೇಶ್ ಮಗಳು ಪೂಜಾ ಲೋಕೇಶ್ 1996ರಲ್ಲಿ ಪೂಜಾ ಸಿನಿಮಾ ಮೂಲಕ ಸಿನಿ ಕರಿಯರ್ ಶುರು ಮಾಡಿದ ಇವರು ಉಲ್ಟಾ ಪಲ್ಟಾ ಸೇರಿ 7 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ನಂತರ ತಮಿಳು ಸೀರಿಯಲ್ಗಳಲ್ಲಿ ಬ್ಯುಸಿಯಾಗಿ ಕನ್ನಡ ಇಂಡಸ್ಟ್ರಿಯಿಂದ ದೂರ ಉಳಿದ್ರು. 2005ರ ಬಳಿಕ ಕನ್ನಡ ಟೆಲಿವಿಷನ್ಗೆ ಬಂದ ಪೂಜಾ ಸದ್ಯ ಸೀತಾರಾಮ ಸೀರಿಯಲ್ನಲ್ಲಿ ನೆಗೆಟಿವ್ ರೋಲ್ನಲ್ಲಿ ಮಿಂಚುತ್ತಿದ್ದಾರೆ. ಮೈಸೂರು ಲೋಕೇಶ್ ಮಗಳು. ನಟ ಮೈಸೂರು ಲೋಕೇಶ್ ಮಗಳು ಪವಿತ್ರಾ ಲೋಕೇಶ್. ರೆಬಲ್ ಸ್ಟಾರ್ ಅಂಬರೀಶ್ ಸಲಹೆಯಂತೆ ಇಂಡಸ್ಟ್ರಿಗೆ ಬಂದ ಪವಿತ್ರಾ ಲೋಕೇಶ್ 1995ರಲ್ಲಿ ಮಿಸ್ಟರ್ ಅಭಿಷೇಕ್ ಚಿತ್ರದಲ್ಲಿ ಚಿಕ್ಕ ಪಾತ್ರದಲ್ಲಿ ನಟಿಸಿದ್ರು. ನಂತರ ಹೀರೋಯಿನ್ ಆಗಿ ಒಂದೆರಡು ಸಿನಿಮಾ ಮಾಡಿದ್ರು, ಸಕ್ಸಸ್ ಕಾಣಲಿಲ್ಲ. ಹೀಗಾಗಿ ಸಿಕ್ಕ ಎಲ್ಲಾ ಪಾತ್ರಗಳಿಗೂ ಜೀವ ತುಂಬಿದ್ರು. ನಾಯಿ ನೆರಳು ಸಿನಿಮಾದ ನಟನೆಗೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ತು. 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಾಡಿರುವ ಪವಿತ್ರಾಗೆ ಸದ್ಯ 45 ವರ್ಷ ವಯಸ್ಸಾಗಿದೆ. ಅಂದಹಾಗೆ ಇವರು 2023ರಲ್ಲಿ PhD ಪರೀಕ್ಷೆ ಬರೆದಿದ್ದಾರೆ. ಫ್ರೆಂಡ್ಸ್, ಇದು ಯಾವೆಲ್ಲ ನಟ ನಟಿಯರ ಮಕ್ಕಳು ಹೀರೋಯಿನ್ ಆಗಿ ಮಿಂಚ್ತಿದ್ದಾರೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ನಟಿಯರಲ್ಲಿ ನಿಮ್ಮ ಫೇವ್ರೆಟ್ ಯಾರು ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.